ಅದೇ KGF ಕ್ಲೈಮ್ಯಾಕ್ಸ್ ಆಗುವಾಗ ಸ್ವಲ್ಪ ನನಗೆ ಉಸಿರು ಕಟ್ಟೋದೆಲ್ಲ ಸ್ಟಾರ್ಟ್ ಆಗಿತ್ತು. ನನಗೆ 4th ಸ್ಟೇಜ್ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, 4th ಸ್ಟೇಜಲ್ಲಿ ಇದ್ದೀನಿ ಎಂಬುದು. ಬಟ್ ಆವತ್ತು ನಾನು ಕೇಳಿದೆ ಅವ್ರ ಹತ್ರ. ಆವಾಗ ಒಂದು ಮಾತು ಹೇಳಿದ್ರು ಅವರು, ಅಷ್ಟು ಬೇಗ ತೊಂದರೆ ಇಲ್ಲ, 2-3 ವರ್ಷ ಟೈಮ್ ಇರ್ತದೆ, ಹೆದರಬೇಡಿ, ಆ ಥರ ಗುಣನೂ ಆಗ್ತದೆ ಅಂತ ಇದನ್ನು ಹೇಳಿದರು. ಒಂದು ರೀತಿಯಲ್ಲಿ ಅದನ್ನು ಹೇಳಿದರು. ನಾನು ಏನು ಮಾಡ್ಬೋದು, ಫ್ಯಾಮಿಲಿಗೆ ಏನು ನೀವು ಮಾಡಿಲ್ಲಲ್ಲ ಅಂತ. ನೋವು ತಿಂದು 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 ಭಯ ಹೋಗಿದೆ. ಫ್ಯಾಮಿಲಿ ಮೇಲೆ ಇರೋ ಒಂದು ಸೆಂಟಿಮೆಂಟ್ ಅಷ್ಟೇ. 3 ವರ್ಷ ಡಾಕ್ಟ್ರ್ ಹೇಳಿದ್ದು, ಎಲ್ಲೋ ಹತ್ರ ಬಂತಲ್ಲಪ್ಪ ಅಂತ ತುಂಬ ಒಂದು ಚಿಂತೆಯಲ್ಲಿ ಇದ್ದೆ. 2ನೇ ಸಲ ಅಡ್ಮಿಟ್ ಆದಾಗ ಅಂದ್ರೆ ಇದು ನಿಮೋನಿಯಾ ಪದೇ ಪದೇ ಬರಬಾರದು, ಬಂದಷ್ಟು ನಿಮಗೆ ದೇಹದಲ್ಲಿ ಸ್ಟ್ಯಾಮಿನಾ ಕಮ್ಮಿ ಆಗ್ಬಿಡ್ತದೆ. ಹೊಟ್ಟೆ ಊತ ನೋಡ್ತೀವಿ, ಏನು ಗ್ಯಾಸ್ಟ್ರಿಕ್ ಇರ್ಬೋದು ಏನೇನು ನೋಡಿದ್ರೆ, ಮತ್ತೆ ನೋಡ್ಲಿಕ್ಕೆ ಹೋದ್ರೆ ಸ್ಕ್ಯಾನ್ ಎಲ್ಲ ಮಾಡಿ ನೀರು ತುಂಬಿಕೊಂಡಿದೆ. ಈ ಇಲ್ಲಿಂದ ಕೆಳಗೆ ನೀರು ತುಂಬಿದೆ. ಅದನ್ನೇ ಡಾಕ್ಟರ್ ಹೇಳುದು, ಇದರ ಮೇಲೆ ನೀರು ತುಂಬಕ್ ಬಿಡಬೇಡಿ, ಹಾರ್ಟ್ ಲಂಗ್ಸ್ ತುಂಬಾ ಜನರಿಗೆಲ್ಲ ಇಲ್ಲಿಂದೆಲ್ಲ ಬರ್ತದೆ. ದಯವಿಟ್ಟು ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಮಸ್ತೆ ಸರ್. ಸರ್ ಹೇಗಿದ್ದೀರಿ ಅಂದರೆ, ನಾನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಆರೋಗ್ಯದಲ್ಲಿ ಮತ್ತೆ ಸಮಸ್ಯೆ ತುಂಬ ಕಾಣ್ತಾ ಇದೆ. ಅದರಿಂದ ಸ್ವಲ್ಪ ಉಸಿರಾಟ ತೊಂದರೆಗಳು ಎಲ್ಲವೂ ಸ್ಟಾರ್ಟ್ ಆಗಿದೆ. ಈಗ ಮತ್ತೆ ಬಿರುತ್ತದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಅದಕ್ಕಾಗಿ ನಿಮ್ಮ ಹತ್ರ ಬಂದಿದ್ದೇನೆ. KGF ತನಕ ಚೆನ್ನಾಗಿದ್ರಿ ಸರ್. KGF ಅಲ್ಲಿ ನಾವು ನೋಡಿದಂಗೆ ತುಂಬ ಚೆನ್ನಾಗಿದೆ. ಸಡನ್ ಆಗಿ ಹೆಂಗೆ ಸ್ಟಾರ್ಟ್ ಆಯ್ತು ಸರ್? ಯಾವಾಗ? ಈಗ 3 ವರ್ಷದ ಹಿಂದೆ ಅದೇ KGF ಕ್ಲೈಮ್ಯಾಕ್ಸ್ ಆಗುವಾಗ ಸ್ವಲ್ಪ ನನಗೆ ಉಸಿರು ಕಟ್ಟೋದೆಲ್ಲ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ಫಿಲ್ಮ್ ರಿಲೀಸ್ ಆಯಿತು. ರಿಲೀಸ್ ಆಗೋ ಟೈಮಲ್ಲೂ ಸ್ವಲ್ಪ ಉಸಿರು ಕಟ್ಕೊಂಡೆ ಥಿಯೇಟ್ರಿಗೆ ಹೋಗಿದ್ದೆ ನಾನು. ಅದಾಗಿ 1 ತಿಂಗಳಿಗೆ ನನಗೆ ಕಂಪ್ಲೀಟಾಗಿ ಉಸಿರು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯಿತು. ಆವಾಗ ನೋಡಿದಾಗ ಗೊತ್ತಾಗಿದ್ದು, ಕ್ಯಾನ್ಸರ್ ಕುತ್ತಿಗೆಯಲ್ಲಿ ದೊಡ್ಡದೊಂದು ಗೆಡ್ಡೆ ಇತ್ತು. ಅದು ಸ್ಪ್ರೆಡ್ಡಾಗಿ ಲಂಗ್ಸಿಗೆ ಹೋಗಿದೆ. ಲಂಗ್ಸಲ್ಲಿ ಸ್ಪ್ರೆಡ್ಡಾಗಿ ಒಂದು ಲಂಗ್ಸು, ಅರ್ಧ ಲಂಗ್ಸು ಅದು ಲೆಫ್ಟ್ ಸೈಡಿದು, ಅದು ನೀರು ತುಂಬಿಕೊಂಡು ತುಂಬ ತೊಂದರೆ ಕೊಡ್ತಾಯಿತ್ತು. ಸೊ ಅಲ್ಲಿಂದ ಡಾಕ್ಟ್ರ್ ಹತ್ರ ಕಿದುವಾಗಿ ಹೋಗಿ ಅಲ್ಲಿ ನೋಡಿದಾಗ ಸ್ವಲ್ಪ ಡೇಂಜರ್ ಪೊಸಿಷನಲ್ಲಿ ಇದ್ದೇನೆ ಅಂತ ಅಂದರು. ತಕ್ಷಣವೇ ಆಪ್ರೇಷನ್ ಮಾಡಿದರು. ಅಲ್ಲಿ ಡಾಕ್ಟರ್ ಸಿದ್ದಪ್ಪ ಅಂತೇಳಿ, ಅವರು ಇಲ್ಲಿಗೆಲ್ಲ ಸ್ಪೆಷಲಿಸ್ಟ್, ಥೈರಾಯ್ಡ್ ಕ್ಯಾನ್ಸರ್ ಇದು, ಭಾಳ ಸ್ಪೆಷಲಿಸ್ಟ್, ಒಳ್ಳೆಯ ಡಾಕ್ಟ್ರು ಅವರು. ತಕ್ಷಣವೇ ಅವರು ಒಂದು ವಾರದೊಳಗಡೆ ಆಪ್ರೇಷನ್ ಮಾಡಿ ನಾನು ಆ ಗೆಡ್ಡೆಯಿಂದ ಹೊರ ತರಿಸಿದ್ರು. ಬಟ್ ಲಂಗ್ಸಲ್ಲಿ ಅದು ಸ್ಪ್ರೆಡ್ ಆಗಿರೋದು ಹಾಗೇ ಇದೆ. ಸೊ ಅದರಿಂದ ಬೇರೆ ಡಾಕ್ಟ್ರಿಗೆ ಅವರು ರೆಫರ್ ಮಾಡಿದರು. ಅವರು ಅಲ್ಲೇ ಇರುವಂಥ ಅವರ ಕೊಲಿಗೆ ಅವರು ನೋಡಿದಾಗ ನನಗೆ 4th ಸ್ಟೇಜ್ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ, 4th ಸ್ಟೇಜಲ್ಲಿ ಇದ್ದೀನಿ ಎಂಬುದು ಅವರು ಇಂಡೈರೆಕ್ಟಾಗಿ ನನಗೆ ಹೇಳಿದರು ಆವಾಗಲೇ. ಬಟ್ ಆವತ್ತು ನಾನು ಕೇಳಿದೆ ಅವ್ರ ಹತ್ರ, ಇನ್ನು ಏನು ಅಂದರೆ ಮಕ್ಕಳು ಅವು ತುಂಬ ಚಿಕ್ಕ ಇದ್ದರು, ಏನು ನನಗೆ ಟೈಮ್ ಇದೆ, ನಾನು ಏನು ಮಾಡ್ಬೋದು, ಫ್ಯಾಮಿಲಿಗೆ ಏನು ನೀವು ಮಾಡಿಲ್ಲಲ್ಲ ಅಂತ ಕೂರಿಸಿ ಒಂದು ಅರ್ಧ ಗಂಟೆ ಕೂರಿಸಿ ನನ್ನನ್ನು ಮಾತಾಡಿದ್ರು. ಆವಾಗ ಒಂದು ಮಾತು ಹೇಳಿದರು ಅವರು, ಅಷ್ಟು ಬೇಗ ತೊಂದರೆ ಇಲ್ಲ, 2-3 ವರ್ಷ ಈ ಟೈಮ್ ಇರ್ತದೆ, ಹೆದರಬೇಡಿ, ಆ ಥರ ಗುಣನೂ ಆಗ್ತದೆ ಅಂತ ಇದನ್ನು ಹೇಳಿದರು. ಒಂದು ರೀತಿಯಲ್ಲಿ ಅದನ್ನು ಹೇಳಿದರು. ಈಗ ಅವ್ರು ಹೇಳಿ 3 ವರ್ಷ ಆಯಿತು. ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಉಂಟು. ಒಂದು ರೀತಿಯಲ್ಲಿ ಭಯ ಅಂದರೆ ನೋವು ತಿಂದು 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 ಭಯ ಹೋಗಿದೆ. ಫ್ಯಾಮಿಲಿ ಮೇಲೆ ಇರೋ ಒಂದು ಸೆಂಟಿಮೆಂಟ್ ಅಷ್ಟೇ. 3 ವರ್ಷ ಡಾಕ್ಟ್ರ್ ಹೇಳಿದ್ದು, ಎಲ್ಲೋ ಹತ್ರ ಬಂತಲ್ಲಪ್ಪ ಅಂತ ತುಂಬ ಒಂದು ಚಿಂತೆಯಲ್ಲಿ ಇದ್ದೆ. ಆವತ್ತು ನನಗೆ 4th ಸ್ಟೇಜ್ ಇದ್ದಾಗ ಒಂದು ರೀತಿಯಲ್ಲಿ ನನಗೆ ಗೋಪಿಗೌಡರು ಅಂತೇಳಿ ಯೂಟ್ಯೂಬರ್ ಅವರು ಇಂಡೈರೆಕ್ಟಾಗಿ ಸಿಕ್ಕಿ ತಕ್ಷಣ ಯೂಟ್ಯೂಬಲ್ಲಿ ಬರೋಗೆ ಮಾಡಿ ದೊಡ್ಡ ಮಟ್ಟದಲ್ಲಿ ನನಗೆ ಒಂದು ಹೆಲ್ಪ್ ಆಯಿತು. ಆಮೇಲೆ ಎಲ್ಲ ಯೂಟ್ಯೂಬರ್ಸಿಂದ ಹಿಡಿದು ನ್ಯೂಸ್ ಚಾನಲ್ ಅವರೆಲ್ಲ ಸೇರಿ ಸಹಾಯಕ್ಕೆ ನಿಂತರು. ಆವಾಗ ನನಗೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು, ಯಶ್ ಅವರು, ದುನಿಯಾ ವಿಜಯ್ ಅವರು, ಲವ್ಲಿ ಸ್ಟಾರ್ ಪ್ರೇಮಿ ಅವರೆಲ್ಲ ಬಂದು ನನಗೆ ಸಹಾಯ ಮಾಡಿದರು. ನಾನು
ಆವತ್ತಿನ ದಿನ ಸ್ವಲ್ಪ ನಾನು ಸ್ಟ್ರಾಂಗ್ ಆಗಿದ್ದೆ. ಅದರಿಂದಾಗಿ ನಾನು ಆವತ್ತೇ ಹೇಳಿದೆ ಪ್ರಸಾದ್, ಏನು ಬೇಡ ನನಗೆ ಹೆಲ್ಪ್ ಸಾಕು, ಬಂದಿದೆ, ಇಷ್ಟು ಮಾಡಿದ್ದಾರೆ, ಹೀರೋಗಳೆಲ್ಲ ಇದ್ದಾರೆ ಅಂತ ಹೇಳಿದೆ ನಾನು ಮೀಡಿಯಾದಲ್ಲೇ. ಅಂದರೆ ಫೋರ್ಸ್ ಇತ್ತು ನನ್ನ ಹತ್ರ. ಆಪ್ರೇಷನ್ ಆಗಿದೆ ಅಷ್ಟೇ ಅಲ್ಲ, ಬ್ಲಡ್ ಪವರ್ ಇತ್ತು ಆ ಟೈಮ್. ಆವಾಗ ಆಗಿತ್ತು ಬಿಟ್ಟು ಅವತ್ತಿಂದ 3 ವರ್ಷ ಈಗ ಏನು ಜನ ನನಗೆ ಜನನೂ ತುಂಬ ನನಗೆ ಏನು ನಾನು ಯಾವತ್ತೂ ಜೀವನದಲ್ಲಿ ಉಸಿರು ಇರುವವರೆಗೆ ಕೂಡ ನಾನು ಮರಿಬಾರ್ದು. ಜನ ನನಗೆ ಸಪೋರ್ಟಿಗೆ ನಿಂತರು. ಅವ್ರು ಮಾಡಿರೋ ಸಪೋರ್ಟ್ ಇವತ್ತು 3 ವರ್ಷವರೆಗೆ ನಾನು ಒಂದು ಆರಾಮಲ್ಲಿ ಬದುಕೊಂಡ್ಬಂದಿದ್ದೇನೆ, ಯಾವುದೂ ತೊಂದರೆ ಇಲ್ಲದೆ. ಈಗ ಸಡನ್ನಾಗಿ ಒಂದು 6 ತಿಂಗಳ ಹಿಂದಿಂದ ಉಸಿರಾಟ ಪ್ರಾಬ್ಲಮ್ಮೇ. ಉಸಿರಾಟ ಅಂದರೆ ಕೋಲ್ಡ್ ಇರ್ಬೋದು ಹಾಗೆ ಹೀಗೆ ಅಂತೇಳಿ ಇಲ್ಲೇ ಅಡ್ಮಿಟ್ ಆಗ್ತಾಯಿದ್ದೆ ನಾನು JP ನಗರದಲ್ಲಿ. ಇಲ್ಲಿ ಡಾಕ್ಟ್ರ್ ವಿನಯ್ ಅಂತ ತುಂಬ ಒಂದು ಒಳ್ಳೆಯ ಡಾಕ್ಟ್ರ್ ಅವರು ನನ್ನನ್ನು ಈ ಇದ್ರ ಬಗ್ಗೆ ಎಲ್ಲ ಉಸಿರು ನಿಲ್ಲದಾಗೆ ಅಂದರೆ ಪ್ರಾಬ್ಲಮ್ ಬರೋದಾಗೆ ನೋಡ್ಕೊಳ್ತಾಯಿದ್ರು, ಚೆನ್ನಾಗಿ ನೋಡ್ಕೊಳ್ತಾಯಿದ್ರು ಅವರು. ಉಸಿರಿಲ್ಲ ಅಂದರೆ ಆಮೇಲೆ 2ನೇ ಸಲ ಅಡ್ಮಿಟ್ ಆದೆ. ಆವಾಗ ಅಂದ್ರೆ ಇದು ನಿಮೋನಿಯಾ ಅಂತೇಳಿ. ಫಸ್ಟು ಉಸಿರು ಅಂದರೆ ಒಂದು 3 ಹೆಜ್ಜೆ ಇಟ್ಟರೆ ಉಸಿರು ಕಂಪ್ಲೀಟ್ ನಿಲ್ಲಾಗೋದು, ಅಷ್ಟು ಇದಾಗ್ತಿತ್ತು. 2ನೇ ಸಲ ಅಡ್ಮಿಟ್ ಆದಾಗ ಅಂದರೆ ಇದು ನಿಮೋನಿಯಾ, ಪದೇ ಪದೇ ಬರಬಾರ್ದು, ಬಂದಷ್ಟು ನಿಮಗೆ ದೇಹದಲ್ಲಿ ಸ್ಟ್ಯಾಮಿನಾ ಕಮ್ಮಿ ಆಗಿಬಿಡ್ತದೆ. ಹಾಗೆ ನಿಮೋನಿಯಾ ಅಂತ ಹೇಳಿದ್ಮೇಲೆ ಅದಕ್ಕೆಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಕೊಟ್ಟು ಮೆಡಿಸಿನ್ ಎಲ್ಲ ಮಾಡಿದ್ದಾರೆ. ಅದು ಕಮ್ಮಿ ಆಗ್ತಾ ಬಂತು. ಇದು ಇತ್ತೀಚೆಗೆ 2 ತಿಂಗಳ ಹಿಂದೆ 2ನೇ ಸರಿ ನಾನು ಅಡ್ಮಿಟ್ ಆದದ್ದು. ಆಕ್ಸಿಜನ್ ಎಲ್ಲ ಕೊಟ್ಟು ಕಳಿಸಿದ್ರು ಮನೆಗೆ. 1 ವಾರ ಮನೆಯಲ್ಲೇ ಆಕ್ಸಿಜನ್ ತಗೊಳ್ಳೋದು, ರಾತ್ರಿ ಆಕ್ಸಿಜನ್ ಕಮ್ಮಿ ಆಗಿಬಿಡ್ತದೆ ಲೆವೆಲ್. ಸಾಧಾರಣ ಒಂದು ಇದಕ್ಕೆ ಬಂದೆ ನಾನು ಆರೋಗ್ಯ ಅದರ ವಿಷಯದಲ್ಲಿ. ಸಡನ್ನಾಗಿ ಹೊಟ್ಟೆ ಊದ್ಕೋದು ಸ್ಟಾರ್ಟ್ ಆಗೋಯ್ತು. ಹೊಟ್ಟೆ ಊತ ನೋಡ್ತೀವಿ, ಏನು ಗ್ಯಾಸ್ಟ್ರಿಕ್ ಇರ್ಬೋದು ಏನೇನು ನೋಡಿದರೆ. ಮತ್ತೆ ನೋಡ್ಲಿಕ್ಕೆ ಹೋದರೆ ಸ್ಕ್ಯಾನ್ ಎಲ್ಲ ಮಾಡಿ ನೀರು ತುಂಬಿಕೊಂಡಿದೆ ಹೊಟ್ಟೆಯಲ್ಲಿ. ಅದು ಇಲ್ಲಿ ಕ್ಯಾನ್ಸರ್ದು ಏನು ಕಣ ಇದೆ ಅದು ಹೊಟ್ಟೆಗೆ ಸ್ಪ್ರೆಡ್ ಆಗಿದೆ. ಅದು ನನಗೆ ಕಿದುವಾಯಿಗೆ ಹೋದ್ಮೇಲೆ ನಂದು ಕಿದುವಾಯಿದೆ ಈ ಡಾಕ್ಟ್ರ್ ಇದ್ದಾರೆ ಸುರೇಶ್ ಬಾಬು, ನನ್ನ ನೋಡ್ಕೊಳ್ಳೋದೇ ಅವರು. ತುಂಬ ಅಂದರೆ ತುಂಬ ಒಂದು ಏನು ಕೇರ್ ತೊಗೊಂಡು ಅದು ಅರ್ಜೆಂಟ್ ಮಾಡ್ಲಿಕ್ಕೆ ಬಿಡೋದಿಲ್ಲ, ಗೊತ್ತು ಅವರಿಗೆ ಏನು ಮಾಡಬೇಕು ಏನು. ಬಟ್ ನನಗೆ ಇಲ್ಲಿ ಉಸಿರಾಟ ಆವಾಗ ಹೊಟ್ಟೆ ತುಂಬ್ಕೊಂಡು ತುಂಬ ದೊಡ್ಡದಾಗೋಯ್ತು. 5 ಲೀಟ್ರ್ ಮೇಲೆ ನಿಲ್ತದೆ ಹೊಟ್ಟೆಯಲ್ಲಿ ನೀರು. ನಾನು ಅವ್ರ ಹತ್ರ ತುಂಬ ಇದು ಮಾಡ್ತಾಯಿದ್ದೀನಿ, ಸರ್ ಏನು ಸರ್ ಹೆದರಬೇಡಿ, ಹೆದರಿದ್ರೆ ಜಾಸ್ತಿ ಇದಾಗ್ಬಿಡ್ತದೆ, ನೋಡುವ ಏನು. ಅವ್ರು ಚೆಕ್ ಮಾಡಿದಾಗ ಹೊಟ್ಟೆಯಲ್ಲಿ ಸ್ವಲ್ಪ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ. ಅದರ ಪವರಿಂದ ಅದೇನಾಗಿದೆ, ಈಗ ದೇಹದಲ್ಲಿರುವ ಬ್ಲಡ್ಡಲ್ಲಿರುವ ನೀರು ಪ್ರೋಟೀನ್ ಏನಿದೆ ಅದು ನೀರಾಗಿ ಹೊಟ್ಟೆಯಲ್ಲಿ ತುಂಬಿದೆ. ದೇಹದಲ್ಲಿ ಪ್ರೋಟೀನ್ ಇಲ್ಲ. ಆಮೇಲೆ ಇದು ನೀರು ತೆಗಿತಾ ಇರಬೇಕು. ನಾನು ಫಸ್ಟು 3 ದಿನಕ್ಕೆ ಹೋಗಿ ಅವರೇ ತೆಗಿತಾರೆ, ಸೂಜಿ ಹಾಕ್ಬಿಟ್ಟು ಸಿಕ್ಕಾಪಟ್ಟೆ ನೋವಾಗುತ್ತೆ. ಪೈಪ್ ಹಾಕಿ ತೆಗಿತಾರೆ. 1.5 ಲೀಟ್ರ್ ಜಾಸ್ತಿ ತೆಗಿಯೋಕ್ಕೆ ಹೋಗೋದಿಲ್ಲ. ಕೆಲವೊಂದು ಸರಿ 2 ಲೀಟ್ರ್ ಮೇಲೆ ಹೋಗುತ್ತೆ. ಹೋದಾಗ ಏನಾಗುತ್ತೆ, ಪ್ರೋಟೀನ್ ಎಲ್ಲ ಹೋಗುತ್ತೆ. ಸೊ ಅದಕ್ಕೆ ಪ್ರೋಟೀನ್ದೇ ಅದೊಂದು ಆಲ್ಬಮೀನ್ ಅಂತ ಒಂದು ಇಂಜೆಕ್ಷನ್ ಬರ್ತದೆ, ಸುಮಾರು 10,000 ರೂಪಾಯಿ ಇದೆ ಅದಕ್ಕೆ. ಅದನ್ನು ಕೊಡೋದು, ಅದು ದೇಹದಲ್ಲಿ ಹೋಗ್ತಿದ್ದಾಗೆ ಇಲ್ಲಿ ಕೊಡ್ತಾ ಇರಬೇಕು, ಇಲ್ಲಾಂದರೆ ಇನ್ನೂ ವೀಕ್ ಆಗ್ತೀರಿ ಅಂತೇಳಿ. ಈಗ ಮೇನ್ ಸಮಸ್ಯೆ ಏನಂದರೆ ದೇಹದಲ್ಲಿ ಪ್ರೋಟೀನ್ಗಳಿಲ್ಲ. ಅದು ಒಂದಕ್ಕೊಂದು ಸಂಬಂಧ ಇದೆ. ಕಿಡ್ನಿ, ಲಿವರು. ಈಗ ಇಲ್ಲಿ JP ನಗರ ಹಾಸ್ಪಿಟಲ್ ಅಡ್ಮಿಟ್ ಆಗಿದೆ, 1 ತಿಂಗಳಿಂದ 2 ಸಲ ಅಡ್ಮಿಟ್ ಆಗಿದೆ. ಬಿಕಾಸ್ ಆಫ್ ಟ್ಯಾಬ್ಲೆಟ್ಸ್ ಫಸ್ಟ್ ಕೊಡ್ತಾಯಿದ್ರು, ಸ್ಟ್ರಾಂಗ್ ಟ್ಯಾಬ್ಲೆಟ್ ಕ್ಯಾನ್ಸರಿಗೆ. ಅದರ ಪವರಲ್ಲಿ ಏನಾಗುತ್ತೆ ಅಂದರೆ ಅದು ಸಿಕ್ಕಾಪಟ್ಟೆ ಅದರದ್ದು ಇದು ಸೈಡ್ ಎಫೆಕ್ಟ್, ಲೂಸ್ ಮೋಷನ್ ಸ್ಟಾರ್ಟ್ ಆಗಿಬಿಡ್ತದೆ. ಎಲ್ಲಿವರೆಗೆ ಅಂದರೆ ದಿನ 30 ಸಾರಿ ಈ ಥರ ಹೋದಾಗ ಮೈಯಲ್ಲಿ ಏನು ಶಕ್ತಿ ಕಮ್ಮಿ ಆಗಿಬಿಡ್ತದೆ ಆಟೋಮೆಟಿಕ್ಲಿ. ಕಿಡ್ನಿ ಸ್ವಲ್ಪ ಲೆವೆಲ್ ಚೇಂಜ್ ಆಗ್ತದೆ. ನಾವು ಚೆಕ್ ಮಾಡಿದಾಗ ಎಲ್ಲ ಕಿಡ್ನಿ ಲಿವರೆಲ್ಲ ಉಲ್ಟಾ ಪಲ್ಟಾ ಆಗಿದೆ, ಎಲ್ಲ ನಾರ್ಮಲ್ ತರಬೇಕು ಅಂತ ಅಲ್ಲಿ ಇದ್ದು ಅಡ್ಮಿಟ್ ಆಗಿ ಅದನ್ನು ಸ್ವಲ್ಪ ನಾರ್ಮಲ್ ತಂದ್ವಿ, ಮೋಷನ್ಸ್ ಎಲ್ಲ ಕರೆಕ್ಟಾಗಿ ಆಗೋ ಹಾಗೆ ತಂದ ಮೇಲೆ ಈಗ ತಿರ್ಗಾ ಕಿದುವಾಯಿ ಅಲ್ಲಿ ಶಿಫ್ಟ್ ಆಗಿದೆ. ಅಂದರೆ ಈಗ ಅವರು ಡಾಕ್ಟ್ರ್ ಏನು ಹೇಳಿದ್ದಾರೆ, ಇದಕ್ಕೆ ಬೇರೆಯೇ ಟ್ರೀಟ್ಮೆಂಟ್ ಇದೆ. ಇನ್ನೊಂದು ಒಂದು ಒಳ್ಳೆ ಇಂಜೆಕ್ಷನ್ ಇದೆ, ಅದು ಸುಮಾರು ಕಾಸ್ಟ್ಲಿ. ಅದು ನೀವು ಈಗ
ನಿಮಗೆ ಅದರ ಅಗತ್ಯ ಇದೆ. ನಾನು 3 ವರ್ಷದಿಂದ ಕೂಡ ನಿಮಗೆ ಟ್ಯಾಬ್ಲೆಟ್ಸಲ್ಲೇ ನಾವು ಏನು ಗುಣಪಡಿಸ್ತಾ ಇದ್ವಿ. ಅದು ಬಟ್ ಈಗ ಅದು ಏನಾಗಿದೆ, ಒಂದೇ ಟ್ಯಾಬ್ಲೆಟ್ಸು ಆ ಕ್ಯಾನ್ಸರ್ನ ಕಣಗಳಿಗೆ ಅಭ್ಯಾಸ ಆಗ್ಬಿಡ್ತದೆ. ಅದು ಟ್ಯಾಬ್ಲೆಟ್ಸ್ ಒಂದೇ ಥರದ್ದು, ಡೋಸೇಜ್ ಬೇರೆ ಬೇರೆ ಇರ್ತದೆ. ಇದು 3ನೇ ಡೋಸೇಜ್ ನನಗೆ ಕೊಡ್ತಾ ಇರೋದು, 3ನೇ ಥರದಲ್ಲಿ ಸ್ವಲ್ಪ ಬೇರೆ ವೆರೈಟಿ. ಇದನ್ನು ಕೂಡ ಅದು ತಡಿತಾ ಇಲ್ಲ. ನೀವು ಬೇರೆ ಒಂದು ಆಪ್ಷನ್ ಇದೆ, ಅದಕ್ಕೆ ಹೋಗಬೇಕು. ಮನೆಯವ್ರನ್ನೆಲ್ಲ ಕರೀರಿ. ಸ್ವಲ್ಪ ನಂಗೆ ಭಯ ಆಗೋಯ್ತು, ಫ್ಯಾಮ್ಲಿನೆಲ್ಲ ಕರೀರಿ, ಇಷ್ಟು ಸಮಯ ಫ್ಯಾಮ್ಲಿನ ಕರೀರಿಂದ ಯಾವಾಗಲೂ. ಹಾಂ, ಮೊನ್ನೆ 1 ತಿಂಗಳು ಅದೀಗ ಇದು ಕೊಟ್ಟಿದ್ದಾರಲ್ಲ, ಮಿಸ್ಸಸ್ ಎಲ್ಲ ಕರೆದ್ರು. ನನ್ನ ಮಿಸ್ಸಸ್ ಅವರು ಇವತ್ತವರೆಗೆ ಜಾಸ್ತಿ ಕಿರುವಾಗಿಗೆಲ್ಲ ಬಂದವರಲ್ಲ, ಬರೋಕ್ಕೆ ಬಿಟ್ಟಿಲ್ಲ ನಾನು. ಬೇಡ, ಅದನ್ನು ಅಲ್ಲಿ ಅದು ನೋಡೋಕ್ಕಾಗೋದಿಲ್ಲ. ಅಲ್ಲಿಯ ಒಂದು ಗೋಳಾಟ ಇದೆಲ್ಲ, ನರಕ ಯಾತನೆ ಅದು ಅವರು ಅಲ್ಲಿ ಪಡುವಂಥದ್ದು. ನಾನು ಅವ್ರ ಜೊತೆ ಪಡ್ತಾಯಿದ್ದೀನಿ, ಅದನ್ನು ಅಲ್ಲಿ ಇಲ್ಲಿ ತೋರಿಸ್ಕೊಡೋದಿಲ್ಲ, ಮನೇಲಿ ತೋರಿಸ್ಕೊಳಕ್ಕೆ ಹೋಗೋದಿಲ್ಲ. ಈ 2 ತಿಂಗಳಿಂದ ನಾನು ಚೆನ್ನಾಗಿ ಓಡಾಡ್ತಿದ್ದೆ. ಈಗ ಸ್ವಲ್ಪ ಹಿಂಗಾಗಿದ್ದು. ಸೊ ಡಾಕ್ಟ್ರ್ ಕರೆಸಿದ್ರು, ಮಕ್ಕಳೆಲ್ಲ ಇದ್ದಾಗ ಮನೆಯವ್ರನ್ನ ಕರೆದು ಚೇಂಬರಿಗೆ ಬನ್ನಿ ಅಂತ ನಾನು ಅಡ್ಮಿಟ್ ಆಗಿದ್ದೆ. ನೋಡಿ, ಒಂದು ಅವರ ಸಿಚುವೇಶನ್ ಈ ಥರ ಇದೆ. ಬಟ್ ಅವ್ರದ್ದು ನೋಡುವಾಗ ನಿಮಗೆ ತುಂಬ ಭಯ ಆಗ್ಬೋದು. ಆ ಥರದ್ದೇನು ಆಗೋದಿಲ್ಲ. ಒಂದು ಒಳ್ಳೆಯ ಇಂಜೆಕ್ಷನ್ ಇದೆ, ಅದನ್ನು ಅದು ಪ್ರೂವನ್. ತುಂಬ ಜನರಿಗೆ ಬಾಲಿವುಡಿದ್ದು ದೊಡ್ಡ ಸ್ಟಾರಿಗೆ ಕೊಟ್ಟಿದ್ದಾರೆ, ಅವರು ಗುಣ ಆಗಿದ್ದಾರೆ. ಅದನ್ನು ನಾವು ಇವರಿಗೆ ಸಿಗುವಾಗೆ ಮಾಡೋಣ. ಸ್ವಲ್ಪ ಕಾಸ್ಟ್ಲಿ, ಅದನ್ನು ಸ್ವಲ್ಪ ಕಾಸ್ಟ್ಲಿ ಅಂದರೆ 3,55,000 ರೂಪಾಯಿ ಒಂದು ಇಂಜೆಕ್ಷನ್. ಅದು ತುಂಬ ನಮಗೆ ಅದು ಸ್ವಲ್ಪ ತುಂಬ ದೊಡ್ಡದೇ. ಅದು ಎಷ್ಟಾಗುತ್ತೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ, ಎಷ್ಟು ಬೇಕು. ಯಾಕಂದರೆ ಕೆಲವರಿಗೆ ಅದು 20 ಅದು 21 ಡೇಸಿಗೆ ಒಂದು ಸರಿ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ 21 ಡೇಸಿಗೆ ಇನ್ನೊಂದು ಡೋಸ್ ಬರ್ತದೆ. ತಿರ್ಗಿ ಇನ್ನೊಂದು 21 ಡೇಸಿಗೆ ಇನ್ನೊಂದು ಒಂದು ಇಂಜೆಕ್ಷನ್. ಇದು 3 ಇಂಜೆಕ್ಷನ್ನ ಒಂದು ಸೈಕಲ್, 21 ಡೇಸ್ ಅಂತ 63 ಡೇಸ್ಗೆ ಒಂದು ಕೋರ್ಸ್ 3 ಇಂಜೆಕ್ಷನ್. ಹಾಂ, ಅದನ್ನು ಫಸ್ಟ್ ರೆಡಿ ಮಾಡ್ಕೋಬೇಕು. ಅದು ಆ ಥರ ಕೊಡೋದು. ಅದು ಕೊಟ್ಟಾಗ ಅವರದ್ದು ವೇರಿಯೇಷನ್ ಬಾಡಿಯಲ್ಲಿ ಏನಾಗ್ತಾ ಉಂಟು ಗೊತ್ತಾಗ್ತದೆ. ಅದು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. 6 ತಿಂಗಳಿಗೊಮ್ಮೆ ಸ್ಕ್ಯಾನ್ ಮಾಡಿ, ಪೆಟ್ ಸ್ಕ್ಯಾನ್, ಅದರಲ್ಲಿ ಗೊತ್ತಾಗ್ತದೆ ಅವ್ರದ್ದು ಏನು ಕಣಗಳು ಎಷ್ಟು ಮಟ್ಟಿಗೆ ಕೌಂಟ್ ಮಾಡಿರ್ತಾರೆ ಅವರು, ಅದೆಷ್ಟು ಕಮ್ಮಿ ಆಗಿದೆ ಎಂಬುದು ನಾವು ನೋಡಿ ಡಿಸೈಡ್ ಮಾಡ್ತೀವಿ. ಬಟ್ಟು ಸಾಧಾರಣ ಇವತ್ತುವರೆಗೆ ಅಂದರೆ ಅವರು ಆ ಇಂಜೆಕ್ಷನಲ್ಲಿ ಎಷ್ಟು ಜನರಿಗೆ ಎಷ್ಟೆಷ್ಟು ಆಗಿದೆ ಎಂಬುದು ನೋಡಿದ್ದಾರೆ. ಕೆಲವರಿಗೆ 18ರಲ್ಲಿ ಗುಣ ಆಗಿದೆ, 18 ಇಂಜೆಕ್ಷನ್, ಕೆಲವರಿಗೆ 24, ಈ ಥರ ಎಲ್ಲ ಇದೆ. ಯಾವುದಕ್ಕೊಂದು 24 ಆ ಥರ ಅಂದಾಜಲ್ಲಿ ನೀವು ಇಟ್ಕೊಂಡಿದ್ರೆ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕು. ನೀವು ಸ್ವಲ್ಪ ಇಂಡಸ್ಟ್ರಿಗೆ ಹೋಗಿ ನೀವು ಸೆಲ್ಪ್ ಕೇಳಿ ಅಂತ ನನ್ನ ಮಿಸ್ಸಸ್ ಹತ್ರ ಅಂದರು. 1 ತಿಂಗಳಾಯ್ತು ಹೇಳಿ, ನನಗೆ ಮನಸ್ಸಿಲ್ಲ. ಏಕೆಂದರೆ ಮೊದಲೇ ನನಗೆ ಹೆಲ್ಪ್ ಮಾಡಿದ್ದಾರೆ ಜನ. ಆಮೇಲೆ ಇವರೆಲ್ಲ ಮತ್ತೆ ಹೇಗೆ ಹೋಗೋದು, ನಾನು ಹೇಳಿದೆ ಬೇಡ, ನನ್ನ ಕೈಲಾಗೋದಿಲ್ಲ ನನಗೆ. ಯಾಕಂದರೆ ಇದು ಆಲ್ರೆಡಿ ಮಾಡಿದ್ದಾರೆ, ಟ್ಯಾಬ್ಲೆಟ್ಸ್ ಉಂಟು, ಅದು ಟ್ಯಾಬ್ಲೆಟ್ ಸ್ಟ್ರಾಂಗ್, ಅದರಲ್ಲೇ ಟ್ರೈ ಮಾಡ್ತೀನಿ. ಅದು ಸೈಡ್ ಎಫೆಕ್ಟ್ ತುಂಬ ಟ್ಯಾಬ್ಲೆಟ್ ಸಿಕ್ಕಾಪಟ್ಟೆ. ಅದೇ ಹೇಳಿದಲ್ಲ, ಇಲ್ಲೆಲ್ಲ ನಾಲಿಗೆಲ್ಲ ಇಲ್ಲೆಲ್ಲ ಗಾಯ ಆಗಿದೆ. ಊಟ ಮಾಡೋಕ್ಕಾಗೋದಿಲ್ಲ, ಊಟ ಮಾಡಲೇಬೇಕು. ಊಟ ಮಾಡೋಕ್ಕಾಗೋದಿಲ್ಲ, ಏನು ಮೈಯಲ್ಲಿ ಪವರೆಲ್ಲ ಕಮ್ಮಿ ಆಗ್ಬಿಡ್ತದೆ. ಅದು ಟ್ಯಾಬ್ಲೆಟ್ಸಲ್ಲೇ ನೋಡೋಣ ಅಂತ ಅಂದೆ ಮನೆಯಲ್ಲಿ. ಅದಕ್ಕೆ ಡಾಕ್ಟ್ರು ಬೇಡ, ಅವರು ರಿಸ್ಕ್ ತುಂಬ ತಗೋತಾರೆ. ಆಲ್ರೆಡಿ ಅವರ ಬಾಡಿಯಲ್ಲಿ ಕಾಲಲ್ಲಿ ಬಲ ಇಲ್ಲ, ಅವರಿಗೆ ಕಾಲಲ್ಲಿಲ್ಲ. ಈಗ ಸ್ವೆಲ್ಲಿಂಗ್ ಆಗಿದೆ, ತುಂಬ ನೀರು ತುಂಬಿಕೊಂಡಿದೆ ಕಾಲೆಲ್ಲ. ಇಲ್ಲಿಂದ ಕೆಳಗೆ ನೀರು ತುಂಬಿದೆ. ಅದನ್ನೇ ಡಾಕ್ಟ್ರ್ ಹೇಳೋದು, ಇದರ ಮೇಲೆ ನೀರು ತುಂಬಕ್ಕೆ ಬಿಡಬೇಡಿ. ಹಾರ್ಟು, ಲಂಗ್ಸು ತುಂಬ ಜನರಿಗೆಲ್ಲ ಇಲ್ಲಿಂದೆಲ್ಲ ಬರ್ತದೆ, ಸ್ವಲ್ಪ ಜಾಗ್ರತೆ ಮಾಡಿ, ಆದಷ್ಟು ಬೇಗ ಮಾಡಿ ಅಂದರು. ನಾನು 1 ತಿಂಗಳವರೆಗೆ ತಡೆದೆ. ಈಗ ನನಗೆ ಆಗಿಲ್ಲ, ನಾನು ಏನು ಮಾಡೋದು ಗೊತ್ತಾಗಿಲ್ಲ. ಆಮೇಲೆ ಗಣೇಶ್ ಕಾಸರಗೋಡು ಅವ್ರದ್ದು ನೆನಪಾಯ್ತು. ಗಣೇಶ್ ಕಾಸರಗೋಡು ಅವರು ಪಾಪ ಕರೆಕ್ಟ್ 1 ತಿಂಗಳಿದ್ದೆ ಒಮ್ಮೆ ನನಗೆ ಅವರು ವಾಟ್ಸಪ್ಪಲ್ಲಿ ಹಾಕಿದರು, ಈಗ ಹೇಗಿರ್ಬೋದು ಹರೀಶ್ ರಾಯ್ ಅಂತೇಳಿ. ನಾನು ಆ್ಯಕ್ಚುಲಿ ಅವ್ರದ್ದು ಸ್ಟೇಟಸ್ ನೋಡಿದೆ, ಹಾಸ್ಪಿಟ್ಲಿದ್ದೆ. ಇವ್ರು ಯಾಕೆ ಹಿಂಗೆ ಹಾಕಿದರು, 6 ಕಾನ್ಷಿಯಸ್ ಅವ್ರೀಗ. ನಾನು ಫೋನ್ ಮಾಡಿದೆ, ಸುಮ್ಮನೆ ನೆನಪಾಯಿತು ನಿಮ್ದು ಹಾಕಿದೆ, ಹೇಗಿದ್ದೀರಿ? ಇಲ್ಲ, ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಲಿಲ್ಲ. ಆಮೇಲೆ ಸ್ವಲ್ಪ ಅವ್ರಿಗೆ ಹಿಂಟ್ ಕೊಟ್ಟೆ ಮೊನ್ನೆ. ಆಮೇಲೆ ನಿನ್ನೆ ಅವ್ರಿಗೆ ಪೂರ್ತಿಯಾಗಿ ಹೇಳಿದೆ, ಹಿಂಗಿದೆ ನನ್ನ ಲೈಫು, ಹಿಂಗೆ ಆಗೋಗಿದೆ. ತಕ್ಷಣವೇ ಅವರು ಇಲ್ಲ ನಾನು ನಮ್ಮಿಂದ ಏನಾಗುತ್ತೆ ನಾನು ಮಾಡ್ತೀನಿ, ಹೆದರಬೇಡಿ, ನಿಮ್ಮ ಫೋಟೋ ನೋಡಿದ್ರೆ ನಮಗೆ ಭಯ ಆಗುತ್ತೆ ಅಂತ ಹೇಳಿದರು.
ಒಂದು ಸಪೋರ್ಟ್ ಸಿಕ್ತು ನಂಗೆ ಮರೋದು. ಕಲರ್ ಫುಲ್ಲು ದೇಹದಲ್ಲಿ ಕಲರ್ ಕಲರ್ ಚೇಂಜ್ ಆಗಿದೆ ಸರ್. ಬ್ಲಡ್ ಅದೇ ಆ ಮಾತ್ರೆಯಿಂದ ಟ್ಯಾಬ್ಲೆಟ್. ಅದ್ರ ಬಗ್ಗೆ ಡಾಕ್ಟ್ರಿಗೆ ಹೇಳಿದ್ರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವರು. ಅಂದರೆ ಅದು ನಾರ್ಮಲ್ ಅವರಿಗೆ. ಅವ್ರಿಗೆ ಬೇಕಾಗಿದ್ದು ಬೇರೆ ಒಳಗಡೆ ಕ್ಯಾನ್ಸರ್ದು ಕಣಗಳು ಸಾಯಬೇಕು, ಬ್ಲಡ್ಡು ಟ್ಯಾಬ್ಲೆಟ್ಸ್ ನಿಂತಲ್ಲಿ ಬ್ಲಡ್ ಸರಿ ಆಗ್ತದೆ ಅಂತ. ಅದ್ರ ಜೊತೆಗೆ ಈ ಕಿಡ್ನಿ ಎಲ್ಲ ವೇರಿಯೇಷನ್ ಉಂಟು. ಈಗ ತಿರ್ಗಾ ಇಲ್ಲಿ ಡಾಕ್ಟ್ರ್ ವಿನಯ್ ಅಂತಿದ್ದಾರೆ, ನೇಬರ್ಹುಡ್ ಹಾಸ್ಪಿಟ್ಲು, ಅವರು ತಿರ್ಗಾ ಬ್ಲಡ್ ಚೆಕ್ ಮಾಡು, ಬ್ಲಡ್ ತೆಗೆದು ಸಾಕಾಗೋಗಿದೆ ದೇಹದಲ್ಲಿ. ತಿರ್ಗಾ ಬ್ಲಡ್ಡು, ಆಮೇಲೆ ಆಲ್ಬಮಿನ್ ಚೆಕ್ ಮಾಡಬೇಕು. ಆಲ್ಬಮಿನ್ ಅಂದರೆ ಅದೇ ದೇಹದಲ್ಲಿರುವ ಪ್ರೋಟೀನ್. ಅದು ಕಮ್ಮಿ ಬರ್ತಾ ಬೇರೆಲ್ಲ ಸೈಡ್ ಎಫೆಕ್ಟ್ ಆಗ್ತದೆ. ಏನು ಸೈಡ್ ಎಫೆಕ್ಟು ನಮಗೆ ಗೊತ್ತಿರಲಿಲ್ಲ. ನೆಕ್ಸ್ಟ್ ಈಗ ಇಲ್ಲಿ ಬರ್ನಿಂಗ್ ಇದೆ, ಸುಡೋದು, ತೊಡೆ ಎಲ್ಲ ಸುಡೋದು, ಬರ್ನ್ ಇಷ್ಟು ಭಾಗ ಸಡನ್ನು. ಡಾಕ್ಟ್ರಿಗೆ ಹೇಳಿದರೆ ಅದು ಆಲ್ಬಮಿನ್ ಅಷ್ಟೇ ಅಂತಾರೆ. ಅದನ್ನು ಅವರು ಜಾಸ್ತಿ ಇದು ಮಾಡೋಕ್ಕೆ ಹೋಗೋದಿಲ್ಲ, ಹೆದರ್ತೀವಿ ಅಂತ. ಸ್ಟಾರ್ಟಿಂಗಲ್ಲಿ ಅದು ಕುತ್ತಿಗೆ ಭಾಗದಲ್ಲಿ ಇತ್ತಲ್ಲ ಸರ್ ಒಂದು ಥೈರಾಯ್ಡ್ ಪ್ರಾಬ್ಲಮ್, ಅದು ಇವಾಗ ಕ್ಯೂರ್ ಆಗಿದೆ? ಥೈರಾಯ್ಡ್ ಕಂಪ್ಲೀಟ್ ಹೋಗಿದೆ. ಲಂಗ್ಸಲ್ಲಿ ಸ್ವಲ್ಪ ಇಲ್ಲಿದೆ, ಇಲ್ಲಿ ಸ್ವಲ್ಪ ಹೊಟ್ಟೆಗೆ ಅದು ಸ್ಪ್ರೆಡ್ ಆಗಿದೆ. ಈಗ ಅದನ್ನು ಅಲ್ಲಿಂದ ಕ್ಯೂರ್ ಆಗಿ ಇವಾಗ ಹೊಟ್ಟೆಗೆ ಸ್ಪ್ರೆಡ್ ಆಗಿದೆ. ಹೌದು, ಫಸ್ಟೇ ಸ್ಪ್ರೆಡ್ ಆಗಿತ್ತು. ಇದನ್ನೆಲ್ಲ ಆಪ್ರೇಷನ್ ಮಾಡಿ ತೆಗೆದಿದ್ದಾರೆ. ಅದು ಆಪ್ರೇಷನ್ ಮಾಡುವಾಗ ನಾನು ಲೇಟ್ ಮಾಡಿದ್ದಕ್ಕೆ ಅದು ಇಲ್ಲಿಗೆ ಸ್ಪ್ರೆಡ್ ಆಗಿದೆ, ಲಂಗ್ಸ್. ಹೌದು. ಆಮೇಲೆ ಒಂದು 2 ಲಂಗ್ಸಲ್ಲಿ ಒಂದು ಲಂಗ್ಸ್ ಒಂದು 60% ವರ್ಕ್ ಆಗೋದಿಲ್ಲ. ಅದು ಆಲ್ರೆಡಿ ಡ್ಯಾಮೇಜ್, ನೀರು ನಿಂತು ಈಗ ಗಟ್ಟಿಯಾಗಿ ಹೋಗಿದೆ ಅದು ನೀರು. ಅಲ್ಲಿ ಚೆಕ್ ಮಾಡುವಾಗ ತೆಗಿಲಿಕ್ಕೆ ನೋಡಿದರು, ಬೇಡ ಅದು ಕ್ಲೀನ್ ಮಾಡಲಿಕ್ಕೆ ಹೋದರೆ ಇನ್ನೇ ಡೇಂಜರ್. ಅದು ಹಾಗೆ ಇರಲಿ, ಅದು ಸರಿಯಾಗಿದೆ. ಸ್ವಲ್ಪ ನಿಮಗೆ ಅದು 1.5 ಲಂಗ್ಸ್ ಅಷ್ಟೇ, ಎಲ್ರಿಗೆ 2 ಇದ್ದರೆ ನಿಮಗೆ ಅದ್ರ ಬಗ್ಗೆ ಕೇರಾಗಿ ಯಾವತ್ತೂ ಇರಬೇಕು ಅಂತ. ಬಟ್ ಇವಾಗ ಏನಾಗಿದೆ, ಲಂಗ್ಸ್ ಇದು ಬಿಟ್ಟು ಈಗ ಹೊಟ್ಟೆಗೆ ಇದು ಬಂದಿದ್ದರಿಂದಾಗಿ ನೀರು ತುಂಬಿ ಏನು ಉಸಿರಾಟನಾಗಲಿ ಓಡಾಡಲಿಕ್ಕೆ ಆಗೋದಿಲ್ಲ. ನಡೀಲಿ ಕಾಲು ಅದು ಹೇಳಿದೆ ಒಂದೊಂದು. ಈಗ ನಾವು ಮಾತಾಡ್ತಿದ್ರೆ ಸುಡೋದು, ಬೆಂಕಿಲಿ ಸುಟ್ಟರೆ ಏನು ಉರಿತದೆ ಆ ರೀತಿ ಒಳಗಡೆ ಬರ್ನ್ ಆಗ್ತಾ ಇದೆ. ಆಮೇಲೆ ನಿಲ್ತದೆ ಆಟೋಮೆಟಿಕ್, ಕೆಳಗೆ ಪಾದ ಸ್ಟಾರ್ಟ್ ಆಗುತ್ತೆ. ಒಂಥರ ಅದು ಅನ್ಬ್ಯಾಲೆನ್ಸ್ ಮಾಡ್ತದೆ. ಇದರಿಂದ ನನಗೆ ಸ್ವಲ್ಪ ಭಯ ಈಗ ಸ್ಟಾರ್ಟ್ ಆಗಿದೆ. ಏನಕ್ಕಂದರೆ 2 ತಿಂಗಳಿಂದ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ ಓಡಾಡಲಿಕ್ಕೆ. ನನ್ನ ಕಾರ್ ನನಗೆ ಓಡಿಸ್ಲಿಕ್ಕೆ ಆಗೋದಿಲ್ಲ. ನಾನು ಎಷ್ಟು ಹುಷಾರಿಲ್ದಿದ್ದರೂ ನನ್ನ ಕಾರ್ ಓಡಿಸ್ಕೊಂಡೇ ಹೋಗ್ತಿದ್ದೆ. ನನಗೆ ಇವನು ಈ ಪೆಟ್ ಸ್ಕ್ಯಾನ್ ಮಾಡಿದ ಮೇಲೆ ಇನ್ನೊಂದು ಇದು ಮಾಡ್ತಾರೆ, ಅದು ಸಿಕ್ಕಾಪಟ್ಟೆ ಪೇನ್ ಆಗ್ತದೆ. ಅದೆಲ್ಲ ಮಾಡಿದರೆ ನಾನು ನನ್ನ ಕಾರಲ್ಲಿ ನಾನೇ ಡ್ರೈವ್ ಮಾಡ್ಕೊಂಡು ಬರ್ತಾಯಿದ್ದೆ. ಡಾಕ್ಟರ್ಸ್ ಹೇಳಿದ್ರು, ಏನು ರೀ ಇಷ್ಟು ಏನಾಗುತ್ತೆ ಏನು ತೊಂದರೆ ಇಲ್ಲ, ನಾನು ಏನಂತ ತಡ್ಕೊತೀನಿ ಅಂತ. ಬಟ್ ಇದು ಇವತ್ತಾಗಿದೆಯಲ್ಲ, ಇದು ನನ್ನನ್ನು ಕಂಪ್ಲೀಟ್ ಕುಸಿದ್ಬಿಟ್ಟಿದೆ. ಏನೂ ನಾನು ಮಾಡೋ ಹಂಗಿಲ್ಲ. ಆ ರೀತಿ ಸ್ಟೇಜಲ್ಲಿ ಬಂದು ಇವಾಗ ಸಿಕ್ಕಾಕೊಂಡಿದ್ದೀನಿ. ಈ ನರಳಾಟಿಗೆಯಿಂದ ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗಿಲ್ಲ. ಈ ಚಕ್ರವ್ಯೂಹ ಸಿಕ್ಕಾಕೊಂಡಾಗೆ ಆಗಿದೆ ನನಗೆ. ಅದಕ್ಕೆ ಡಾಕ್ಟ್ರು ಏನು ಹೇಳ್ತಾರೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ. ಒಂದು ಸರಿ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಅದು ಕಂಟಿನ್ಯೂ ಆಗ್ತಾ ಇರಬೇಕು. ಇಂಜೆಕ್ಷನ್ ಮಧ್ಯದಲ್ಲಿ ಯಾವುದೇ ಕಾರಣಕ್ಕೂ ಈ ಕೋರ್ಸ್ ಮಾತ್ರ ಮಧ್ಯದಲ್ಲಿ ನಿಲ್ಲುವಾಗಿಲ್ಲ. ಅದರಿಂದಾಗಿ ನೀವು ಇಂಜೆಕ್ಷನ್ ಕೋರ್ಸ್ 21 ಡೇಸಿಗೆ ಒಂದು ಕೊಡ್ತಾ ಇರ್ತಾರೆ. ಮೂರದ್ದು ಒಂದು ಸೈಕಲ್. ಆ ಥರ ಎಷ್ಟು ಸೈಕಲ್ ಆಗುತ್ತೆ ಎಂಬುದು ಮುಂದಿನ ದಿನದಲ್ಲಿ ಗೊತ್ತಾಗ್ತದೆ. ಹಾಂ ಅದಕ್ಕೆ ಆದರೆ ಅದು 3,50,000 ಅದು ಇಂಜೆಕ್ಷನು, ಜೊತೆಗೆ ಟ್ಯಾಬ್ಲೆಟ್ಸು, ಆಮೇಲೆ ಇದು ಪ್ರೋಟೀನ್ ಇಂಜೆಕ್ಷನು 3,00,000 4 ಲಕ್ಷ ರೂಪಾಯಿ ಬರ್ಬೋದು ಖರ್ಚು ಅಂತ ಸಾಧಾರಣ ಅಂದಾಜಲ್ಲಿ ಅವ್ರದ್ದು. 21 ಒಂದು ತಿಂಗಳು. ಇದು ನನಗೆ ಟ್ಯಾಬ್ಲೆಟ್ಸ್ 1 ತಿಂಗಳು ಬರ್ತದೆ. ಇದ್ರ ಜೊತೆಗೆ ನನಗೆ ಕ್ಯಾನ್ಸರ್ ಟ್ಯಾಬ್ಲೆಟ್ ತೊಗೊಳ್ತೀನಲ್ಲ, ಅದು ತೊಗೋಬೇಕು ಜೊತೆಗೆ. ಅದು ಇಂಜೆಕ್ಷನ್ ಬಂದುಬಿಟ್ಟು ಪ್ಯೂರ್ಲಿ ಕ್ಯಾನ್ಸರ್ಗೆ, ಅದು ಕ್ಯಾನ್ಸರ್ದೆ, ಅದು ಗುಣಪಡಿಸುವಂಥದ್ದು, ಹೈ ಡೋಸೇಜ್ ಅದು. ಸೊ ಅದು ಗುಣ ಆಯ್ತು ಅಂದರೆ ನಿಮಗೆ ಆಲ್ಮೋಸ್ಟ್ ಇದರಿಂದ ನಾನು ಹೊರ ಬರ್ತೀನಿ. ಅದನ್ನು ಡಾಕ್ಟ್ರು ನನಗೆ ನನ್ನ ಮಿಸ್ಸಸ್ ಹತ್ರ 99.9% ಅವರು ಈ ಇಂಜೆಕ್ಷನ್ ತೊಗೊಂಡ್ರೆ ಗುಣ ಆಗ್ತಾರೆ. ನಾವು ಅಂದರೆ ಏನು ಕೇಳಿದಂದರೆ, ನಾವು ಮನೆಯವ್ರಿಗೆ ಹೇಳಿದರು, ಈಗ ನಾವು ಫಿಲ್ಮ್ ಇಂಡಸ್ಟ್ರಿಗೆ ಹೋಗಿ ಕೇಳ್ಬೋದು ಗುಣ ಆಗುತ್ತೆ ಅಂದರೆ, ಇಲ್ಲದಿದ್ರೆ ಅಲ್ಲಿ ಬರ್ತೀವಿ. ಇವಾಗ ಫಸ್ಟ್ ನಿಮಗೆ ಗೊತ್ತಾಯ್ತಲ್ಲ ಸರ್ ಈ ಥರ ಒಂದು ಪರಿಸ್ಥಿತಿ ಅಂದರೆ ನಿಮ್ಮ ಮನಸ್ಥಿತಿ ಹೇಗಿತ್ತು ಸರ್ ಸ್ಟಾರ್ಟಿಂಗಲ್ಲಿ 3 ವರ್ಷ ಹಿಂದೆ? 3 ವರ್ಷ ಹಿಂದೆ ನಾನು ಕೇಳಿದಿಷ್ಟೇ, ಹೆಂಡತಿ ಮಕ್ಕಳಿಗೆ ಏನಾದ್ರು ಮಾಡಬೇಕು,
ಟೈಮ್ ಏನು ಅಂತ ಕೇಳಿದೆ. ನಿಮ್ಮ ಜೀವಕ್ಕಿಂತ ಹೆಂಡತಿ ಮಕ್ಕಳಿಗೆ ಗೊತ್ತಾಗಿ ಮಾಡಬೇಕು ಅಂತ. ಗಂಡ ಸಾಲದೆ ಅದು ಹೇಳೋದು ಅಪ್ಪನ ಒಂದು ಇದಿದೆಯಲ್ಲ ಸ್ಟೇಜ್. ಯಾವಾಗೂ ಅವನು ನಾವು ಹುಡುಗರು ಗಂಡಸು ಅಂತ ಇರ್ತೀವಿ, ಅಪ್ಪ ಅಂತ ಆಗ್ತಾನಲ್ಲ, ಆಗ ಬದಲಾವಣೆ ಗೊತ್ತಾಯ್ತು. ನಾನು ಮಕ್ಕಳಿಗೆ ಹೆಂಡ್ತಿದ್ದೆ ರೋಡಲ್ಲಿ ಬಿಟ್ಟು ಹೋಗೋದಾ ಡಾಕ್ಟರ್ ಅದೇ ಅವಾಗ ನಾನು ಕೇಳಿದ್ದು. ಆವಾಗ ಅವ್ರು ಹೇಳಿದರು ನಿಮ್ಗೆ ಗೊತ್ತಿಲ್ಲ ಎಷ್ಟು ದಿನ ಇದೆ ಏನು ಅಂತ ಏನು ಗೊತ್ತಿಲ್ಲ. 4 ಸ್ಟೇಜ್ ಅಂತ ಹೇಳಿದ ಮೇಲೆ ಅವ್ರು ಸಿದ್ದಪ್ಪ ಡಾಕ್ಟ್ರು ಕೋಪದಲ್ಲಿ ಹೇಳಿದರು, ನೀವು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಿದ್ದೀರಿ, 4 ಸ್ಟೇಜ್ ಬಂದು ನಿಂತಿದ್ದೀರಿ ನೀವು ಅಂತ. ನಾನು ಅದನ್ನು ಸುರೇಶ್ ಬಾಬು ಅವ್ರನ್ನ ಕೇಳಿದೆ, ಯಾವಾಗ ನಂದು ಏನು ಅಷ್ಟು ಬೇಗ ಏನಾಗೋದಿಲ್ಲ, 3 ಇಯರ್ಸ್ವರೆಗೆ ಟೈಮ್ ಇದೆ ಅಂತ ಅಲ್ಲಿ ನನಗೆ ಧೈರ್ಯ ತುಂಬಿದ್ರು. ಅವಾಗಲೇ ಹೇಳಿ ಆವಾಗ ಹೇಳುವಾಗ ನನಗೆ ಸಮಾಧಾನ ಆಯಿತು, ಏನಾದರೂ ಮಾಡಬೇಕು ಡಾಕ್ಟ್ರೆ, ಹಾಗೆಲ್ಲ ಮಕ್ಕಳು ಚಿಕ್ಕವರು ಆವಾಗ. ಅದೊಂದು ಇದು ಮಾತ್ರ ನಾನು ಮರೆಯೋಕ್ಕೆ ಸಾಧ್ಯ ಇಲ್ಲ ಆ ದಿನ. ಅಲ್ಲಿಂದ ನಾನು ಧೈರ್ಯದಲ್ಲಿ ಇದ್ದೆ ನಾನು. ಆಮೇಲೆ ಹೇಳಿದೆ ಚಾನಲಲ್ಲಿ ಬಂತು, ಜನ ಸಪೋರ್ಟಿಗೆ ನಿಂತರು, ಧೈರ್ಯ ಬಂದುಬಿಡ್ತು. ಓ ಅಂಥೇಳಿ ತೊಂದರೆ ಇಲ್ಲ. ಈಗ ತಿರ್ಗಾ ಈ ಥರ ಬಂದಾಗ ತಿರ್ಗಾ ಸೇಮ್ ಕೇಳಿದೆ, ಡಾಕ್ಟ್ರನ್ನು ಕೇಳಿದೆ, 3 ಇಯರ್ಸ್ ಅಂದ್ರಲ್ಲ ಸರ್, ಹತ್ರ ಬಂತು ಆ ಡೇಟು, ಏನು ಮನೆಯಲ್ಲಿ ಏನು ಹೇಳಿದರು, ಹೆಂಡತಿ ಮಕ್ಕಳು ಯಾವಾಗಲೂ ಏನು ನೀವಿರಬೇಕು, ಜೊತೆಯಲ್ಲಿ ನೀವಿರಬೇಕು, ನೀವಿಲ್ಲ ಅಂದರೆ ನಾವು ಏನು ಮಾಡೋದು, ನೀವಿಲ್ಲ ಅಂದರೆ ನಮ್ಮನ್ನು ಯಾರು ಗುರ್ತಿಸ್ತಾರೆ. ಅಂದರೆ ನಾನೆಲ್ಲದಕ್ಕೆ ರೆಡಿಯಾಗಿದ್ದೀನಿ. ಈಗ ರೆಡಿ ಅಂದರೆ ನೋವು ತಿಂದು ಏನು ಮಾಡೋದು, ನಾನು ಎಷ್ಟು ಅಂತ ನೋವು ತಿನ್ಬೋದು ದೇಹದಲ್ಲಿ. ಇಲ್ಲಿ ಹಾಸ್ಪಿಟ್ಲು ಇಲ್ಲ ಹಾಕಿದ್ವು, ಅಲ್ಲಿ ನೀರು ತೆಗಿ, ಇಲ್ಲಿ ಇದು ತೆಗಿ, ಇಂಜೆಕ್ಷನ್ ಹಾಕು, ಚುಚ್ಚಿ ಅದು ಬ್ರೈನಲ್ಲಿ ಅಷ್ಟು ಇದಾಗೋಗಿದೆ. ಎಷ್ಟೋ ಸರಿ ಹೇಳಿದ್ದೀನಿ ಮನೆಯವ್ರಿಗೆ, ಬೇಡ ನನ್ನ ಕೈಲಿ ಆಗಲ್ಲ, ಹೋಗ್ತೀನಿ ನಾನು. ಅದೇ ಅವೆಲ್ಲ ಇಲ್ಲ, ನೀವು ಬೇಕು ತಬ್ಬಿಗೆ ಏನಾದರೂ ಮಾಡಿ, ನೀವು ಏನಾಗಲ್ಲ ನನಗೆ 100% ನಂಬಿಕೆ ಇದೆ. ಬಟ್ಟು ಇದು ಹೇಳಿದಲ್ಲ ಫ್ಯಾಮಿಲಿ ವಿಷಯ ಬಂದಾಗ ಪಾಪ ನಾನು ನಂಬಿಕೊಂಡು ಅಲ್ಲ, ಅದು ಹೇಳಿದಲ್ಲ ಅಪ್ಪ ಎಂಬುದೇನು ಗಂಡ ಎಂಬುದೇನು ವ್ಯಾಲ್ಯೂ ಗೊತ್ತಾಗ್ತದೆ. ಅವರ ಮಾತಿಗೆ ಎಷ್ಟು ಬೆಲೆ ಇದೆ, ಎಷ್ಟು ಸತ್ಯ ಇದೆ. ಇರಬೇಕು ನಾವು ಅವ್ರ ಜೊತೆಗೆ, ಇಲ್ಲಾಂದರೆ ಏನು ಅವ್ರಿಗೆ ಯಾರು ನೋಡ್ಕೊಳ್ತಾರೆ ಮುಂದೆ ಅಲ್ವಾ. ಅದನ್ನು ಹೇಳಿದ್ರು ಮೊನ್ನೆ, ನೀವು ಈ ಕಾರಣಕ್ಕಾದರೂ ಮತ್ತೆ ಜನರಲ್ಲಿ ಹೋಗಬೇಕು, ನಮಗೋಸ್ಕರ ನೀವು ಬದುಕಬೇಕು. ಅದಕ್ಕೆ ಸರಿ ಆಯಿತು, ಏನಾಗೋದಿಲ್ಲ. ಡಾಕ್ಟ್ರು ಹೇಳಿದ ಧೈರ್ಯ ತುಂಬಿದ್ದಾರೆ. ಏನು ಈ ಇಂಜೆಕ್ಷನ್ ತೊಗೊಂಡ್ರೆ 99.9% ಗುಣದವರೇ ಇರೋದು, ಅದು ಅವ್ರಿಗೆ ಗೊತ್ತಿರ್ತದೆ. ಬಾಲಿವುಡ್ ಒಬ್ಬರು ಸ್ಟಾರ್ ಹೆಸರು ಹೇಳಿದರು, ಇವ್ರು ತೊಗೊಂಡಿದ್ದಾರಲ್ಲ ಗುಣ ಆಗಿದ್ದಾರಲ್ಲ, ಆಗುತ್ತೆ, ಆದಷ್ಟು ಬೇಗ ಸ್ಟಾರ್ಟ್ ಮಾಡೋಣ ಅಂತೇಳಿ. ಮೊನ್ನೆ ಅಡ್ಮಿಟ್ ಆಗಿ ಈಗ 2 ಡೇಸ್ ಅದು ಬಂದು. ಅಲ್ಲಿ ಏನಾಗಿದೆ, ನನಗೆ ಥೈರಾಯ್ಡ್ ಇಲ್ಲ. ಈ ಇಂಜೆಕ್ಷನಿಗೆ ಥೈರಾಯ್ಡ್ ಲೆವೆಲ್ ನನಗೆ ಕರೆಕ್ಟಾಗಿರಬೇಕು. ಒಂದು 2 ತಿಂಗಳಿಂದ ಥೈರಾಯ್ಡ್ ಲೆವೆಲ್ ಜಾಸ್ತಿ ಆಗಿದ್ದಕ್ಕೆ ಥೈರಾಯ್ಡಿಗೆ ಬೆಳಿಗ್ಗೆ ಎದ್ದು ನನಗೆ ಮಾತ್ರೆ ಕೊಡ್ತಾರೆ, ಥೈರೋಸಿಲ್ ಅಂತ ಮಾತ್ರೆ ತಗೋಬೇಕು ಡೈಲಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ. ಅದು ಜಾಸ್ತಿ ಆಗಿತ್ತು ಅಂತ ಕಮ್ಮಿದು ವ್ಯಾಲ್ಯೂದು ಕೊಟ್ಟಿದ್ದಾರೆ ಟ್ಯಾಬ್ಲೆಟ್. ಈಗ ಕಮ್ಮಿ ಆಗಿಬಿಟ್ಟಿದೆ ಕಂಪ್ಲೀಟು. ಅವರು ನನ್ನ ಸುರೇಶ್ ಬಾಬು ನಮ್ಮ ಅಂಕಲಾಜಿಸ್ಟ್ ಅವರು ಪಕ್ಕ ಏನು ಹೀಗಿರಬೇಕು, ಇದೇ ಥರ ಟ್ರೀಟ್ಮೆಂಟ್ ಮಾಡಬೇಕು, ಸಿಸ್ಟಮೆಟಿಕ್. ಅವ್ರು ಹೇಳಿದ್ರು ಇಷ್ಟೇ, ಇದು ನಾನು ಥೈರಾಯ್ಡ್ ಲೆವೆಲ್ ಕರೆಕ್ಟ್ ಬಂದಾಗ ಸ್ಟಾರ್ಟ್ ಮಾಡ್ತೀನಿ. ಒಂದು ವೇಳೆ ಅದು ಕಮ್ಮಿ ಇದ್ದಾಗ ಕೊಟ್ಟರೆ ಅದು ಆಲ್ರೆಡಿ ಕಮ್ಮಿ ಆಗುತ್ತೆ, ಅದು ಲೆವೆಲ್ ತುಂಬ ಕಮ್ಮಿ ಕೊಡು ಬ್ರೈನಿಗೆ ಹೋಗ್ಬಿಡ್ತದೆ. ಆ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ಮೊನ್ನೆ ತಿರ್ಗಾ ಡಿಸ್ಚಾರ್ಜ್ ಮಾಡಿದರು. ಜೊತೆಗೆ ಅಷ್ಟರವರೆಗೆ ಇದೆಲ್ಲ ವ್ಯವಸ್ಥೆ ಮಾಡಿ, ಅಮೌಂಟ್ದು ಏನೇನು ಬೇಕು ಅದ್ರಲ್ಲಿ ಮಾಡಿ ನನ್ನಿಂದ ಆಗೋದೆಲ್ಲ ಮಾಡ್ತೀನಿ, ಹೆದರಬೇಡಿ. ಥೈರಾಯ್ಡ್ ಲೆವೆಲ್ಲು ಸರಿ ಬರೋವರೆಗೆ ಈಗ ನನ್ನನ್ನು ನಿಲ್ಲಿಸಿದ್ದಾರೆ ಒಂದು ರೀತಿಯಲ್ಲಿ ಇಂಜೆಕ್ಷನಿಗೆ. ಬಟ್ ಏನಂದರೆ ಕಾಲು ಸ್ವೆಲ್ಲಿಂಗ್, ನೀರು ತುಂಬಿಕೊಳ್ಳೋದು, ಕಾಲಲ್ಲಿ ಬಲ ಕಮ್ಮಿ ಆಗೋದು, ನಡೆಯೋಕ್ಕಾಗೋದಿಲ್ಲ. ಹಾಸ್ಪಿಟ್ಲಲ್ಲೆಲ್ಲ ಓಡಾಡಬೇಕು, ಕಷ್ಟ. ಅದಕ್ಕೆ ಸ್ವಲ್ಪ ಏನು ಈ ಪ್ರೋಟೀನ್ ಇಂಜೆಕ್ಷನ್ ಮೊನ್ನೆ ತೊಗೊಂಡಿದ್ದು 7-8 ಆಯಿತು ಇಂಜೆಕ್ಷನ್ ತೊಗೊಂಡಿದ್ದು. ಆ ಪ್ರೋಟೀನ್ ಇಂಜೆಕ್ಷನ್ ಕೊಡ್ತಾ ಇರಬೇಕು. ಇಲ್ಲ ನೀರು ತೆಗೆದ್ರೆ ಇಲ್ಲಿಂದ ನೀರು ಇದನ್ನು ತೆಗೆದ್ರೆ ಇದರಲ್ಲಿ ಒಂದು ಸಾಧಾರಣ 1.5 ಲೀಟ್ರ್ ತೆಗಿಬೋದು ಡೈಲಿ. ಅಂದರೆ ಹೊಟ್ಟೆಯಿಂದ ಕಾಲು ಎರಡು ನೀರು ಹೋಗುತ್ತೆ. ಹೌದು, ಇಲ್ಲಿಂದ ಹೋಗಿದೆ ಈಗ. ಅದೇ ನೀರು ಹೋಗಿದ್ದಕ್ಕೆ ಅದು ಸ್ವೆಲ್ಲಿಂಗು. ಹಾಂ, ಇಲ್ಲಿ ಇರುವಂಥದ್ದು ಇಷ್ಟು ಒಂದು 5 ಲೀಟ್ರ್ ಮೇಲೆ ಇದೆ ಈಗ ನೀರು. ನಾನು ನೀವು ಪೈಪ್ ಮೂಲಕ ಹಾಂ,
ಇಷ್ಟು ದಿವಸ ಅವರೇ ತೆಗಿತಾಯಿದ್ರು. ಅವ್ರ ತಕ್ಕ ಅಲ್ಲಿ ಕ್ಯೂ ನಿಲ್ಲಬೇಕಿತ್ತು ಇದರಲ್ಲಿ ತೆಗಿಲಿಕ್ಕೆ, ಅಲ್ಲಿ ಬೇರೆಯವರಲ್ಲಿ ಇರ್ತಾರಲ್ಲ. ಸೊ ಅದಕ್ಕೆ ಇದನ್ನು ಹಾಕ್ಸಿದ್ರು. ಮೊನ್ನೆ ಒಂದು ಆಪ್ರೇಷನ್ ಥರ ಚಿಕ್ಕದು ಮಾಡಿ ಒಳ್ಳೆ ಪೈಪ್ ಇಟ್ಟಿದ್ದಾರೆ. ತುಂಬ ಉಸಿರಾಟ ಪ್ರಾಬ್ಲಮ್ ಅಂದರೆ ಮಾತ್ರ ತೆಗೀರಿ, ಇಲ್ಲಾಂದರೆ ಜಾಸ್ತಿ ತೆಗಿಬೇಡಿ. ಆಲ್ಬಮಿನ್ ಕಮ್ಮಿ ಆಗ್ಬಿಡ್ತದೆ ದೇಹದಲ್ಲಿ. ಯಾವಾಗಲೂ ನೀವು ಆಲ್ರೆಡಿ ತೆಗೆದಿದ್ದೀನಿ, ತೋರಿಸ್ತೀನಿ ಹೆಂಗೆ ಬರ್ತದೆ ಅಂತ, ಬಿಟ್ಟರೆ ಸಾಕು. ಅದು ನೀರು ಹಂಗೆ ಪ್ರೋಟೀನ್ ವಾಟ್ರ್ ಹಂಗೆ ಹೋಗ್ತಾ ಇರ್ತದೆ ಸಿಹಿ ಅಂಥೇಳಿ. ಅದು ತುಂಬಿದಾಗೆಲ್ಲ ಇಲ್ಲಿಗೆ ಬಂದು ನಿಲ್ತದಲ್ಲ, ಅದರದ್ದು ಒಂದು ಪ್ರಾಬ್ಲಮ್. ಅಂಬರೀಷ್ ಅಣ್ಣ ಅವ್ರದ್ದು ಶೂಟಿಂಗ್ ಮಜಾವೇ ಬೇರೆ ಇತ್ತು ಆವಾಗ. ಭಯಂಕರ ಹುಲಿ ಅದು ನಮ್ಮ ಚಿತ್ರರಂಗದಲ್ಲಿ, ಅಂದರೆ ಪ್ರೀತಿಯ ಹುಲಿ ಅದು. ಇದಲ್ಲ, ಅಲ್ಲಿ ಮನಸ್ಸೇ ಬೇರೆ. ಹುಲಿ ಥರ ಅವ್ರದ್ದು ಗರ್ಜನೆ ಇತ್ತು, ಕರೆದು ಮಾತಾಡ್ಸೋದು, ಪ್ರೀತಿಸೋದು. ಆಮೇಲೆ ಸುಮ್ಮನೆ ಗೊರ್ರ ಅನ್ನೋದು, ಅದೊಂದು ಅವ್ರದ್ದೊಂದು ಹಾಬಿ ಅದು ಇರ್ಬೋದು. ಬಟ್ ದೇವಂತ ಅಂಬರೀಷ್ ಅಣ್ಣ ಥರ ನನಗೆ ನಾನು ಮತ್ತೆ ಎಲ್ಲಿ ಮಿಸ್ ಮಾಡ್ಕೊಂಡೆ ಅಂದರೆ, ತುಂಬ ಹೀರೋಗಳನ್ನ ಹಚ್ಕೊಳ್ಳಲ್ಲ ನಾನು, ಹಚ್ಕೊಳ್ಳೋದಿಲ್ಲ, ಜಾಸ್ತಿ ಹಚ್ಕೊಳ್ಳೋದಿಲ್ಲ. ಅಂದರೆ ಕರೀತಾರೆ ಅಂಬರೀಷ್ ಅಣ್ಣ ಮನೆಗೆ ಹೋಗಿ ಊಟಕ್ಕೆ ಬಾಳ, ಅವ್ರು ಮಾಪ್ಲೆ ಅಂತ ಒಬ್ಬರಿದ್ರು ಅಂಬರೀಷ್ ಅಣ್ಣ ಅಂತ. ಬಾಬ್ಳೆ ಒಳ್ಳೆ ಐಟಮ್ ಅಣ್ಣ ಅಂತ ಅವ್ರು ಹೇಳೋದು. ಅವರು ತಮಿಳ್ನವ್ರು ಹುಡುಗ, ಒಳ್ಳೆ ಅಡುಗೆ ಮಾಡು ಕರ್ಕೊಂಬರ್ತೀನಿ ಅವನು. ನಾನು ಮೆತ್ತಗೆ ಹೋಗೋದೇ ಇಲ್ಲ ಅವ್ರ ಮನೆಗೆ. ಅಂದರೆ ನನಗೇನು ಗೊತ್ತು, ಅವ್ರು ದೊಡ್ಡವರು, ಜಾಸ್ತಿ ಕ್ಲೋಸ್ ಆಗಿಬಿಟ್ಟು ಈಗ ಯಾವ ಥರ ಒಂದಿನ ಗಲಾಟೆ ಆಗುತ್ತೆ, ಬೇಡ, ದೂರದಲ್ಲಿದ್ದವರನ್ನು ಪ್ರೀತಿಸುವ, ಈ ಥರ ನನ್ನ ಭಾವನೆ. ದಯವಿಟ್ಟು ನಿಮ್ಮಲ್ಲಿ ಆದಷ್ಟು ಸಹಾಯ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಒಂದು ನನ್ನ ಈ ಪರಿಸ್ಥಿತಿಯನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಮುಟ್ಟುವ ಹಾಗೆ ನೀವು ತಿಳಿಸಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಹೊರಗಡೆ ಗೊತ್ತಾಗಬೇಕು. ಇಂಥ ಸ್ಥಿತಿಯಲ್ಲಿ ನಾನು ಇವತ್ತಿದ್ದೀನಿ. ನಾನು ಏನು ಮಾಡಬೇಕು ಈ ಸ್ಥಿತಿಯಲ್ಲಿ ನನಗೆ ಗೊತ್ತಿಲ್ಲ, ಮುಂದಿನ ಹೆಜ್ಜೆ ಏನು ಇಡಬೇಕು ಅಂತ. ನಿಮ್ಮೆಲ್ಲರ ಒಂದು ಉತ್ತರದ ಮೇಲೆ ನಾನು ಮುಂದಿನ ಹೆಜ್ಜೆ ಇಡ್ತೀನಿ.